ಎಲ್ಲರಿಗೂ ನಮಸ್ಕಾರ. ಅವಿನಾಶ್ ನಿಮ್ಮ ಜೊತೆ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಮಾತನ್ನು ಧಿಕ್ಕರಿಸಿ ಮದುವೆ ಆಗ್ತಾರಲ್ಲ, ಅದ್ರ ಬಗ್ಗೆ ನಾನು ಮಾತನಾಡಿಸ್ತಾ ಇದ್ದೀನಿ. ನನ್ನ ಜೊತೆ ಮಾತನಾಡೋಕ್ಕೆ ತಾಯಂದಿರು ಭಾಳಷ್ಟು ಜನ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುಧಾ ಅಂತ. ಸುಧಾ, ಎಷ್ಟು ಚೆನ್ನಾಗಿದೆ ಹೆಸರು, ಸುಧಾ ಅನ್ನೋ ಹೆಸರು. ಸುಧಾ ಅಮ್ಮ, ಇವಾಗ ಹೇಳಿ, ಈಗ ಮಕ್ಕಳು ಅಪ್ಪ ಅಮ್ಮನ ಮಾತನ್ನು ಮೀರಿ ಧಿಕ್ಕರಿಸಿ ಮದುವೆ ಆಗ್ತಾರಲ್ಲ, ಅಂಥವ್ರಿಗೆ ನಿಮ್ಮ ಕಿವಿ ಮಾತೇನು, ಆ ಫೀಲಿಂಗ್ಸ್ ಹೇಗಿರುತ್ತೆ ಅಂತ? ತುಂಬಾ ನೋವಾಗುತ್ತೆ, ಆಗಬಾರ್ದು. ಆದಷ್ಟು ತಂದೆ ತಾಯಿ ಮಾತನ್ನೇ ಕೇಳಬೇಕು ಅನ್ನೋದು ನಮ್ಮ ಅನಿಸಿಕೆ. ಅದೇ ಮುಂದೆ ಲೈಫ್ಗೆ ಒಳ್ಳೆಯದು ಅನ್ಕೋತೀವಿ. ಎಷ್ಟೋ ಕಡೆ ಅಪ್ಪ ಅಮ್ಮನೇ ಅಯ್ಯೋ ಮಕ್ಕಳು ತಾನೆ ಅಂತ ಕಾಂಪ್ರಮೈಸ್ ಆಗಿಬಿಡ್ತಾರೆ, ಅಯ್ಯೋ ಬಿಡಪ್ಪ ಅಂತ ಸೋತು ಬಿಡ್ತಾರೆ ಅಪ್ಪ ಅಮ್ಮ. ಮಕ್ಕಳ ಜೀವನ ಗೆಲ್ಲಬೇಕು ಅಂದರೆ ನೀವೇನು ಮಾಡಬೇಕು ಅಂತ ತಾಯಂದರು? ನಾವು ಏನು ಮಕ್ಕಳಿಗೋಸ್ಕರ ನಾವು ಅವ್ರ ಮಾತು ಕೇಳಲೇಬೇಕಾಗುತ್ತೆ. ಇನ್ನೇ ಮಾಡೋದು. ಮತ್ತು ಏನಾದರೂ ಭಯ ಆಗುತ್ತಲ್ಲ, ಏನಾದರೂ ನಾಳೆ ಪ್ರಾಬ್ಲಮ್ ಆಗ್ಬೋದು, ಮಗ ಏನಾದರೂ ಆಗ್ಬೋದು ಅನ್ನೋದು, ಅದಕ್ಕೋಸ್ಕರ ಸೋಲ್ತೀವಿ. ಅವ್ರ ಲೈಫ್ ಮುಂದೆ ಚೆನ್ನಾಗಿದ್ರೆ ಓಕೆ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆವಾಗಲೂ ಇದೇ ಫೀಲಿಂಗ್ ಆಗುತ್ತೆ. ಇವಾಗ ನೀವು ಸೋಲ್ತಾರೆ ಅಂತ ಸುಮ್ಮನಾಗಿ ಮುಂದೆ ಅವ್ರು ಜೀವನ ಇಡೀ ಕಷ್ಟಪಡೋದು ನೋಡ್ತೀರಾ? ನೋಡೋಕ್ಕಾಗಲ್ಲ, ಏನು ಮಾಡ್ತೀರಾ? ಅದು ಅವ್ರಿಗೆ ಅರ್ಥ ಆಗೋಷ್ಟರಲ್ಲಿ ಅಷ್ಟು ದಿನ ಬೇಕಾಗುತ್ತಲ್ಲ. ಅರ್ಥ ಆದಮೇಲೆ ಏನು ಮಾಡೋಕ್ಕಾಗಲ್ವಲ್ಲ, ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಜೀವನ ಪೂರ್ತಿ ಇನ್ನೇನು ಈಗಲೇಬೇಕು. ಅದಕ್ಕಿಂತ ತಾಯಂದರು, ಸ್ಪೆಷಲಿ ಗಂಡು ಮಕ್ಕಳು ಅಮ್ಮಂದರು ಮಾತು ಚೆನ್ನಾಗಿ ಕೇಳ್ತಾರೆ. ಸೊ ಅಂಥ ಒಂದು ಗಂಡು ಮಕ್ಕಳಿಗೆ ನೀವು ತಾಯಿಯಾಗಿ ಏನು ಹೇಳ್ತೀರ? ಗಂಡು ಹೆಣ್ಣು ಅಂತ ಏನೂ ಬರಲ್ಲ, ಆದರೆ ಅವ್ರ ಮಾತು ಅವ್ರು ಹೆಂಗೆ ತಂದೆ ತಾಯಿ ಮಾತು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೇಳಿದ್ರೆ ತುಂಬ ಒಳ್ಳೆಯದು. ತಂದೆ ತಾಯಿ ಮಾತು ಕೇಳಿದ್ರೆ ತುಂಬ ಒಳ್ಳೆಯದು. ಭಾಳ ಸಂತೋಷ. ಎಲ್ಲಿರೋದು? ಮೈಸೂರಲ್ಲಿ ತಮ್ಮನೆ? ನಮ್ಮದು ಕ್ಯಾರೆಸಿಂದ ಆಚೆ, ಪಾಂಡವಪುರ ತಾಲೂಕು, ಕಟೇರಿ. ಪಾಂಡವಪುರ, ಪಾಂಡವರು ಇದ್ದರು ಅಂತ ಹೇಳ್ತಾರೆ ಅಲ್ಲಿ. ತುಂಬ ಒಂದು ತೀರ್ಥಕ್ಷೇತ್ರ ಕರ್ನಾಟಕದಲ್ಲಿ ಅದು. ಹೌದು. ಥ್ಯಾಂಕ್ ಯು ಸುಧಾ ಅವರೇ, ಭಾಳ ಸಂತೋಷ ಆಯಿತು. ಒಳ್ಳೆಯದಾಗಲಿ. ಯಾವಾಗಲೂ ಕೇಳ್ತಾ ಇರಿ ಲವ್ ಸ್ಟೋರೀಸ್ ವಿತ್ ಅವಿನಾಶ್. ನಮಸ್ತೆ ಮಾ, ಥ್ಯಾಂಕ್ ಯು.